ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಜಾಲಹಳ್ಳಿ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಭಯವಿಲ್ಲದೆ ಆತ್ಮವಿಶ್ವಾಸದಿಂದ ಎದುರಿಸುವ ಕುರಿತು ಒಂದು ದಿನದ ವಿಶೇಷ ಕಾರ್ಯಾಗಾರ ಜರುಗಿದೆ. 1/3/2026 ಜಾಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎಸ್ಎಫ್ಐ ತಾಲೂಕು ಸಮಿತಿ, ನಿಸರ್ಗ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಪ್ರತಿ ಸೃಷ್ಟಿ ಮಾಸಪತ್ರಿಕೆ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಸಂವಿಧಾನದ ಪೀಠಿಕೆ ಓದೋದ್ರ ಮೂಲಕ ಉದ್ಘಾಟನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಲ್ಲಿಕಾರ್ಜುನ್ ಅವರು, ವಿದ್ಯಾರ್ಥಿಗಳು ಭಯವನ್ನ ತೊರೆದು ಆತ್ಮವಿಶ್ವಾಸದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈ ಬಾರಿ ಉತ್ತಮ ಫಲಿತಾಂಶ ಸಾಧಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಥಮ ಸ್ಥಾನ ತಂದುಕೊಡಬೇಕು ಅಂತ ಹೇಳಿದ್ರು. ಯಾವುದೇ ಗುರಿ ಸಾಧನೆಗೆ ಶ್ರದ್ಧೆ ಹಾಗೂ ಕಠಿಣ ಪರಿಶ್ರಮ ಮುಖ್ಯ ಅಂತ ಹೇಳಿದ್ದಾರೆ. ಕ್ಷೇತ್ರದ ಸಮನ್ವಯ ಅಧಿಕಾರಿ ಶಿವರಾಜ ಪೂಜಾರಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಭಾಗ ಉತ್ತಮ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಚಾರ ಎಂದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದ್ರೂ ಕೂಡ ಲಭ್ಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಕಲಿಕೆ ಸುಧಾರಣೆಗೆ ಶಿಕ್ಷಕರ ತಂಡವನ್ನು ರಚಿಸಿ ಮನೆ ಮನೆಗೆ ತೆರಳಿ ಪೋಷಕರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದಿದ್ದಾರೆ. ನನ್ನ ಪ್ರಿಯ ಗೆಳತಿಯರೇ, ನಿಮಗೆಲ್ಲರಿಗೂ ಈ ಒಂದು ದಿನದ ಕಾರ್ಯಾಗಾರದ ಶುಭಾಶಯಗಳು ಎಂದು ತಿಳಿಸುತ್ತಾ ನಾನು ನನ್ನ ಭಾಷಣವನ್ನು ಮುಂದುವರಿಸಲು ಪ್ರಯತ್ನಿಸುತ್ತೇನೆ. ನಾವು ಈ ಕಾರ್ಯಾಗಾರದಲ್ಲಿ ಕಲಿತುಕೊಂಡಿದ್ದೇನೆಂದರೆ, ನಾವು ಯಾವತ್ತೂ ಅಸಾಧ್ಯವಾಗುವುದನ್ನು ಕಲಿಯಲು ಪ್ರಯತ್ನ ಮಾಡಬೇಕೆಂದು ಈ ಕಾರ್ಯಾಗಾರವು ತಿಳಿಸಿಕೊಡುತ್ತದೆ. ಈ ಕಾರ್ಯಾಗಾರವು ಬಹುದೊಡ್ಡ ರೀತಿಯಲ್ಲಿ ನಮಗೆ ಸಹಾಯವಾಗಿದೆ. ನಾವು ಯಾವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಂಡಿಲ್ಲ ಎಂದು ಅಂದುಕೊಂಡಲ್ಲಿ ಇದು ನಮಗೆ ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಯಲು ಸಾಧ್ಯವಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಕಾರ್ಯಾಗಾರವನ್ನು ನಡೆಸಿದ ಎಸ್ಎಫ್ಐ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ನಮಗೆ ಇಲ್ಲಿ ತರಗತಿಯನ್ನು ತಿಳಿಸಲು ಬಂದ ವಿಜ್ಞಾನ ಹಾಗೂ ಮತ್ತು ಗಣಿತ ಶಿಕ್ಷಕರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂಬಂತಹ ಸ್ವಾಮಿ ವಿವೇಕಾನಂದ ಅವರ ಒಂದು ಮನಮುಟ್ಟುವಂತ ಮಾತನ್ನು ನನ್ನ ಮನದೊಳಗೆ ಸ್ಮರಿಸುತ್ತಾ, ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರು ಕೂಡ ನನ್ನ ಮನದೊಳಗೆ ಸ್ಮರಿಸುತ್ತೇನೆ. ಏಕೆಂದರೆ ನಾವು ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ದೀವಿ. ಯಾಕಂದ್ರೆ ಎಸ್ಎಸ್ಎಲ್ಸಿ ಅನ್ನೋದು ಎಲ್ರಿಗೂ ಭಯಾನಕವಾದಂಥದ್ದು. ಯಾಕಂದ್ರೆ ಯಾರು ಏನ್ ಹೇಳಿದ್ರು ನಾವು ಬದಲಾಗಿ ತೆಗೆಯಲ್ಲ. ಎಷ್ಟು ಭಯ ಪಡಬಾರ್ದು ಅಂದ್ರೂ ನಮಗೆಲ್ಲೋ ಒಂದು ಮೂಲೆಗ ಎಷ್ಟು ಓದಿ ಅಂದ್ಕೊಂಡ್ರು ಭಯ ಇರುತ್ತೆ, ಎಷ್ಟು ಪ್ರಯತ್ನ ಮಾಡಿ ಅಂದ್ರೂ ಭಯ ಇರುತ್ತೆ. ಎಲ್ಲೋ ಒಂದು ಲೆಕ್ಕ ಬಿಟ್ಟಿವಪ್ಪ ಅಂದ್ರೆ, ಯಪ್ಪ ನಾನು ಲೆಕ್ಕ ಬಿಟ್ಬಿಟ್ಟೆ, ನನ್ಗೆ ಆಯ್ತು, ಏನ್ ಲೆಕ್ಕ ಬರಲ್ಲ, ನನ್ ಮ್ಯಾಥ್ಸ್ ಹೋಯ್ತು ಅಂತೆಲ್ಲ ನಾವು ಆಯ್ತು, ನನ್ನ ಸಬ್ಜೆಕ್ಟ್ ಹೋಯ್ತು ಅಂದ್ರೆ ನಮ್ಮ ಮೈಂಡ್ ಒಳಗ ಅದನ್ನೇ ಕುತ್ಕೊಂಡ್ಬಿಡುತ್ತಾ. ಅದನ್ನ ಬಿಟ್ಟು ಅದೇ ಲೆಕ್ಕನ ನಾವು ಮತ್ತೊಮ್ಮೆ ಪ್ರಯತ್ನಿಸಿ ಅನ್ನೋದಕ್ಕ ಇವತ್ತು ಸರ್ ಹೇಳೋದಕ್ಕೆ ಸಾಕ್ಷಿ. ಯಾಕಪ್ಪ ಅಂತಂದ್ರೆ, ನಾನು ಸರ್ ಹೇಳ್ಬೇಕಾದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ನ ಸರ್ ಹೇಳ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಅನಿಸ್ತಾ ಇತ್ತು, ನಾನು ಯಾವ ಪಾಠ, ಯಾಕಂದ್ರೆ ಪ್ರತಿಯೊಂದು ಪಾಠನ ರಿವಿಷನ್ ಮಾಡ್ತಾ ಇದ್ರು. ಅವಾಗ ಅನಿಸ್ತಾ ಇತ್ತು, ಹೌದಲ್ಲ, ನನಗೆ ಬಹುಪದಕ್ಕೆ ಹೇಳ್ಬೇಕಾದ್ರೆ ಅಲ್ಲಿ ಒಂಥರ ಬೇಜಾರು ಅನಿಸ್ಬಿಟ್ಟು. ಯಾಕಂದ್ರೆ ನನಗೆ ಒಂಥರ ನಾನು ಮಾಡ್ತೀನಿ ಅನ್ನೋ ಉತ್ಸಾಹ ಇತ್ತು ಆ ಪಾಠ ಮೇಲೆ. ಆದ್ರೆ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಸರ್ ಇದು ಯಾವ್ದು ಲೆಕ್ಕ ನನಗೆ ಬರ್ತದೆ ಇರಲ್ಲ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಆಮೇಲೆ ಮತ್ತೆ ಸರ್ ಹೇಳಿದ್ರಲ್ಲ, ಅವಾಗ ಅಯ್ಯೋ ನಾನು ಮರ್ತೋಗ್ದೆ ಅಂತ ಮತ್ತೆ ರಿವಿಷನ್ ಆಯ್ತಲ್ಲ, ಎಷ್ಟು ಯೂಸ್ಫುಲ್ ನೋಡ್ರಿ. ಒಂಥರ ನಾವೇನು ಎಲ್ಲಾನು ರಿವಿಷನ್ ಮಾಡ್ಕೊಂಡಿವಿ ಅಂತಂದ್ರೆ ಇವತ್ತು ಈ ಒಂದು ಕ್ಲಾಸ್ಗಳಿಂದ ಈ ಕ್ಲಾಸ್ಗಳು ನಮ್ಗೆ ಎಷ್ಟು ಉಪಯುಕ್ತ ಅಂದ್ರೆ, ಈ ಅರ್ಧ ತಾಸಿನಿಂದ ನಾವು ಅಂದ್ರೆ ಒಂದು ಅರ್ಧ ತಾಸು ಕೂತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಆದ್ರೆ ನಮ್ಮ ಜೀವನವನ್ನು ಕಟ್ಕೋಬೇಕಾದ್ರೆ ನಾವು ಕೂತ್ಕೊಳ್ಳೇಬೇಕು, ನಾವು ಕೇಳಲೇಬೇಕು. ಅದಕ್ಕ ನಾವು ಮೊದಲು ಎಲ್ಲರೂ ಇಷ್ಟು ಒಂದು ಅಂದ್ರೆ ನಾನೇ ಒಂದು ಮೊದಲು ನಾನು ಇಲ್ಲಿ ಏನೇ ಹೇಳೋದಕ್ಕಿಂತ ಮೊದಲು ನಾನು ಏನ್ ಕಲಿತೆ ಅನ್ನೋದು ಇಂಪಾರ್ಟೆಂಟ್. ಇಷ್ಟು ಬೆಳಗ್ಗೆಯಿಂದ ಇಷ್ಟು ವರ್ಷದಿಂದ ಏನ್ ಕಲ್ತಿದ್ದೀನಿ ಅನ್ನೋದಕ್ಕಿಂತ ಇವತ್ತು ಜಾಸ್ತಿ ಕಲಿತೆ ನಾನು. ಮೊದಲು ನಾನು ಪರಿಪೂರ್ಣತೆ ಆದ್ಮೇಲೆ ನಮ್ಮ ಸ್ಕೂಲು, ನಮ್ಮ ಸ್ಟೂಡೆಂಟ್ಸ್ ಅಂತ ಆಮೇಲೆ ಬರ್ತದೆ. ಯಾಕಂದ್ರೆ ನಾನು ಕಲಿದೆ ಇನ್ನೊಬ್ರಿಗೆ ಕಲೀರಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಮೊದಲನೇದಾಗಿ ಇವತ್ತು ಸರ್ 8th ಕ್ಲಾಸಲ್ಲಿ ನಮ್ ನಿಜ ಹೇಳ್ಬೇಕಂದ್ರೆ ಸರ್ ಹೇಳ್ತಾ ಇದ್ರು ಅಂದ್ರೆ ವಿಜ್ಞಾನ ಹೇಳ್ಬೇಕಾದ್ರೂ ನಾನು ಕಲಿತೆ. ಯಾಕಂತಂದ್ರೆ ವಿಜ್ಞಾನದಲ್ಲಿ ನನಗೆ ಈ ಮೊಸರೆಗಳು ಹೇಳಿದ್ರು, ಅದ್ರೊಳಗೆ ನನ್ಗೆ ಭಾಳ ಟಫ್ ಅನಿಸ್ತಿತ್ತು. ಅದು ಸರ್ ಹೇಳಿದೇನೋ ಒಂಥರ ಈಸಿ ಅನಿಸ್ತು. ಅದಕ್ಕೆ ನಾನು ಅದರಲ್ಲೂ ಕಲಿತೆ. ಅದನ್ನ ನಾನು ಮೊದಲು ಕಲಿತೆ. ದಯವಿಟ್ಟು ಎಲ್ಲರೂ ಇದನ್ನ ಮತ್ತೊಂದ್ಸತಿ ರಿವಿಷನ್ ಮಾಡ್ಕೊಡ್ರಿ. ಇನ್ನೊಂದು ಸರ್ ಹೇಳಿದ್ರು ಅವಾಗ, ಇದನ್ನೆಲ್ಲ ನೋಟ್ಸ್ನು ನಿಮ್ಮ ಒಂದು ಶಿಕ್ಷಕರಿಗೆ ಹಾಕಿರ್ತೀವಿ, ಅದನ್ನ ಇಸ್ಕೊಡ್ರಿ, ಪಾಯಿಂಟ್ಸ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ದಯವಿಟ್ಟು ಎಲ್ಲರೂ ಮಾಡ್ಕೊಡ್ರಿ, ಎಲ್ರಿಗೂ ಯೂಸ್ಫುಲ್ ಇದೆ. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ, ಆಲ್ ದ ಬೆಸ್ಟ್. ಮತ್ತೆ ಇನ್ನು 15 ದಿನಗಳನ್ನ ಎಲ್ಲರೂ ಯೂಸ್ ಮಾಡ್ಕೊಡ್ರಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತ ಎಲ್ಲಾ ಗಣ್ಯ ಮಾನ್ಯರಿಗೆ ನಮ್ಮ ಒಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಕಡೆಯಿಂದ ಹೃದಯ ಪೂರ್ವಕವಾಗಿ ಧನ್ಯವಾದವನ್ನು ಕೋರುತ್ತೇನೆ. ಹಾಗೆ
ಅವರಿಗೆ ದಯವಿಟ್ಟು ನಮ್ಮ ಕಡೆಯಿಂದ ಒಂದ್ ಕಡೆ ಕ್ಷಮೆ ಇರಲಿ, ಒಂದ್ ಕಡೆ ಧನ್ಯವಾದ ಕೂಡ ಇರಲಿ ಸರ್. ಮತ್ತೊಮ್ಮೆ ಎಲ್ಲರೂ ಕಡೆಯಿಂದ ಧನ್ಯವಾದವನ್ನು ಕೋರುತ್ತೇನೆ. ಈ ಒಂದು ಸುಂದರ ಸಭೆಯಲ್ಲಿ ನನಗೆ 2 ಮಾತನಾಡಲು ಅವಕಾಶ ಕೊಟ್ಟ ಗಣ್ಯ ಮಾನ್ಯರಿಗೂ ಮತ್ತು ನನ್ನ ಮುದ್ದು ಗೆಳತಿಯರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಕಾರ್ಯಾಗಾರದಲ್ಲಿ ಶೇಖರ ಶಿಕ್ಕಣ್ಣ ಹಾಗೂ ಸುಧಾಕರ್ ಪಾಟೀಲ್ ಉಪನ್ಯಾಸ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಎಫ್ಐ ತಾಲೂಕು ಅಧ್ಯಕ್ಷ ಮಹಾಲಿಂಗ ದೊಡ್ಡಮನಿ ವಹಿಸಿದ್ರು. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಚಾರ್ಯ ಉಮೇಶ ಹೆಸರೂರು, ಪಿಎಸ್ಐ ವೈಶಾಲಿ ಜಳಕಿ, ಪ್ರಾಚಾರ್ಯ ಸುರೇಶ ಸಿರಿ, ಅನೇಕ ಗಣ್ಯರು ಹಾಗೂ ವಿವಿಧ ಹಳ್ಳಿಗಳ 100 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.